ಸುಗ್ರೀವ ಮತ್ತು ವಾಲಿಗಳ ನಡುವಿನ ಸಮರ. ಮೊದಲ ಬಾರಿ ಮೌನಕ್ಕೆ ಶರಣಾದ ರಾಮಚಂದ್ರ, ಎರಡನೆಯ ಬಾರಿ ನಡೆಯಲೇಬೇಕಾದ ಯುದ್ಧ ಅನ್ನುವ ತೀರ್ಮಾನದೊಂದಿಗೆ ಸುಗ್ರೀವ ಹೊರಟಿದ್ದ ಅನ್ನುವ ಕಾರಣಕ್ಕಾಗಿ ವಾಲಿಯನ್ನು ಬೀಳಿಸಿದ. ಬಿದ್ದವನೇ ಅನೇಕ ಆಕ್ಷೇಪಗಳನ್ನು ಮಾಡಿದಾಗ ರಾಮ ಅದಕ್ಕೆ ಉತ್ತರಗಳನ್ನಿತ್ತ. ಉತ್ತರದಿಂದ ತೃಪ್ತನಾದ ವಾಲಿಯೇ ನೀನು ಮಾಡಿದ್ದು ಸರಿ ಇದೆ ಅಂತ ರಾಮನನ್ನು ಅತ್ಯಂತ ಶ್ರದ್ಧೆಯಿಂದ ಧ್ಯಾನಿಸಿ, ರಾಮಚಂದ್ರ ನಿನ್ನ ಎದೆಯಿಂದ ಬಾಣವನ್ನು ಕಿತ್ತು ಮರಳಿ ನಿನಗೆ ಜೀವದಾನ ಮಾಡುತ್ತೇನೆ ಬೇಕಿದ್ದರೆ ಅಂದಾಗಲೂ, ಬೇಡ, ಇದುವರೆಗೆ ಮಾಡಿದ ಎಲ್ಲ ಪಾಪಗಳಿಗೆ ತಕ್ಕ ಶಾಸ್ತಿಯಾಗಿ ಈ ಏಟು ನನಗೆ ಶಿಕ್ಷೆಯಾಗಿ ಶಿಕ್ಷಣವಾಗಿ ಸಿಕ್ಕಿದೆ, ಅದನ್ನು ಒಪ್ಪಿಕೊಂಡಿದ್ದೇನೆ, ಇದರ ವಿರುದ್ಧ ನಾನು ನಿಲ್ಲುವುದಿಲ್ಲ. ಶಿಕ್ಷೆ ಮಾಡುವವನು, ಶಿಕ್ಷೆ ಕೊಡುವವನು ಕೊಡುವ ವಿಷಯದಲ್ಲಿ ಧರ್ಮವನ್ನು ಮೀರಬಾರ್ದು, ತೆಗೆದುಕೊಳ್ಳುವವನು ತೆಗೆದುಕೊಳ್ಳುವ ಧರ್ಮದಿಂದ ಹಿಂದೆ ಸರಿಬಾರ್ದು. ಇದೆರಡು ನಿಯಮಗಳನ್ನು ಜಗತ್ತಿನಲ್ಲಿ ಎಲ್ಲವೂ ಚೆನ್ನಾಗಿ ಪಾಲನೆ ಆಯಿತು ಅಂದರೆ ಸಮಸ್ಯೆಗಳೇ ಅರಳದೆ ಹಾಗೆ ಮುದುಡಿ ಬಾಡಿ ಕೊಳೆತು ನಾರಾಗಿ ಗೊಬ್ಬರವಾಗಿ ಯಾರಿಗೂ ತೊಂದರೆಯಾಗದಂತೆ ಫಸಲನ್ನು ಕೊಡುವುದಕ್ಕೆ ಸಹಾಯವಾಗುತ್ತೆ. ಈ ಅಂಶವನ್ನು ರಾಮಾಯಣ ಬಹಳ ಚೆನ್ನಾಗಿ ನಿರೂಪಣೆ ಮಾಡುತ್ತೆ. ತಪ್ಪೆಸಗುವವನು ತಪ್ಪಿಗೆ ಶಿಕ್ಷೆಯನ್ನು ಕೊಟ್ಟುಕೊಳ್ಳುವುದಾದರೆ, ಕೊಡಬೇಕಾದವನು ಕೊಡುವ ವಿಷಯದಲ್ಲಿ ಬಂಧುತ್ವವನ್ನು ಇನ್ಯಾವುದೋ ಸಂಬಂಧವನ್ನು ಗಮನಿಸಿ ಅದರ ವ್ಯವಸ್ಥೆಯಲ್ಲಿ ಹಿಂದೆ ಸರಿಯುವುದಾಗಲಿ ಮಾಡದೇ ಇದ್ದರೆ ಅತ್ಯಂತ ದಂಡ್ಯ ಮತ್ತು ದಂಡನೆ ಅತ್ಯಂತ ಚೆನ್ನಾಗಿ ಇಡೀ ಸಮಾಜವನ್ನು ಸ್ವಸ್ಥವಾಗಿರಿಸುತ್ತೆ ಅಂತ